ಎಲ್ಲರಿಗೂ ನಮಸ್ಕಾರ. ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 4ನೇ ಸೆಮಿಸ್ಟರ್ ಇತಿಹಾಸ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋಗಳನ್ನ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಈ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮಗೆ 3ನೇ ಒಂದು ಸೆಮಿಸ್ಟರ್ನಲ್ಲಿ ಸಾಮಾನ್ಯ ಶಕ 1206ರಿಂದ 1526ವರೆಗಿನ ಕಾಲಘಟ್ಟದ ಇತಿಹಾಸ ಪಠ್ಯಕ್ರಮವನ್ನು ಓದಿದ್ವಿ, ಅಭ್ಯಾಸ ಮಾಡಿ ಪರೀಕ್ಷೆಗೆ ಬರೆದಿದ್ವಿ. ಈಗ 4ನೇ ಸೆಮಿಸ್ಟರಿಗೆ ಸಾಮಾನ್ಯ ಶಕ 1526ರಿಂದ 1707ರವರೆಗಿನ ಕಾಲಘಟ್ಟದ ಇತಿಹಾಸ ಪಠ್ಯಕ್ರಮವನ್ನು ನೀಡಿದ್ದಾರೆ. ಅದನ್ನು ಒಂದೊಂದಾಗಿ ಇವಾಗ ನೋಡೋಣ. ಮೊದಲನೇ ಒಂದು ಘಟಕ ಅಂದರೆ ಭಾರತದಲ್ಲಿ ಮೊಘಲರ ಆಳ್ವಿಕೆ. ಭಾರತದ ಮೇಲೆ ಮೊಘಲರ ಆಳ್ವಿಕೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು 1ನೇ ಒಂದು ಘಟಕದಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಮೂಲಗಳು, ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರ. ಈ ಒಂದು ಮೂಲಾಧಾರಗಳಲ್ಲಿ ಸಾಮಾನ್ಯ ಶಕ 1526ರಿಂದ 1707ರವರೆಗಿನ ಕಾಲಘಟ್ಟದಲ್ಲಿರುವಂತಹ ಮೂಲಾಧಾರಗಳನ್ನು ಮಾತ್ರ ಅಧ್ಯಯನ ಮಾಡ್ತೀವಿ. ಇನ್ನು 2ನೇ ಪಾಯಿಂಟು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಬಾಬರ್ ಮತ್ತು ಹುಮಾಯೂನ್ ಅವರ ಸಾಧನೆಗಳು. ಈ 2ನೇ ಪಾಯಿಂಟ್ನಲ್ಲಿ ಮೊಘಲ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದರ ಕುರಿತು ಹಾಗೂ ಬಾಬರ್ ಮತ್ತು ಹುಮಾಯೂನ್ ರವರ ಸಾಧನೆಗಳು ಏನು ಅನ್ನೋದರ ಕುರಿತು 2ನೇ ಪಾಯಿಂಟ್ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು 3ನೇ ಪಾಯಿಂಟ್ನಲ್ಲಿ ಅಫ್ಘನ್ನರ ಉದಯ, ಶೇರ್ ಶಾ ಸೂರಿಯ ಪ್ರಾರಂಭಿಕ ಜೀವನ ಮತ್ತು ಆಡಳಿತ ಸುಧಾರಣೆ. ಈ ಒಂದು ಪಾಯಿಂಟ್ನ ನಾವು 3ನೇ ಒಂದು ಅಂಶದಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳನ್ನು ನಾವು 1ನೇ ಘಟಕದಲ್ಲಿ ನೋಡುವಂಥದ್ದು. ಇನ್ನು 2ನೇ ಘಟಕ. ಈ 2ನೇ ಘಟಕದಲ್ಲಿ ಮೊಘಲ್ ಸಾಮ್ರಾಜ್ಯದ ಕಾಲಘಟ್ಟ. 1ನೇ ಘಟಕದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಅಧ್ಯಯನ ಮಾಡಿದರೆ 2ನೇ ಘಟಕದಲ್ಲಿ ಮೊಘಲ್ ಸಾಮ್ರಾಜ್ಯದ ಕಾಲಘಟ್ಟದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಅಕ್ಬರ್, ಅವರ ಗೆಲುವುಗಳು, ರಜಪೂತ್ ಮತ್ತು ಧಾರ್ಮಿಕ ನೀತಿಗಳು. ಅಕ್ಬರ್ನ ಜೀವನ ಮತ್ತು ಸಾಧನೆಯ ಕುರಿತು ಇದರಲ್ಲಿ ಅಧ್ಯಯನ ಮಾಡ್ತೀವಿ, ಹಾಗೂ ಅವರ ಧಾರ್ಮಿಕ ನೀತಿಗಳು ಏನೇನಿದ್ವು ಅನ್ನೋದರ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಇನ್ನು 2ನೇ ಪಾಯಿಂಟ್ನಲ್ಲಿ ಜಹಾಂಗೀರ್ ಮತ್ತು ಶಹಜಹಾನ್, ಸುವರ್ಣಯುಗ ಮತ್ತು ನೂರ್ ಜಹಾನ್ ಇವರ ಕುರಿತು ನಾವು 2ನೇ ಒಂದು ಪಾಯಿಂಟ್ನಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು 3ನೇ ಪಾಯಿಂಟ್ನಲ್ಲಿ ಔರಂಗಜೇಬ್ನ ದಕ್ಷಿಣ ಭಾರತದ ನೀತಿಗಳು, ಧಾರ್ಮಿಕ ನೀತಿಗಳು ಮತ್ತು ಮೊಘಲ್ ಸಾಮ್ರಾಜ್ಯದ ಕುಸಿತ. ಈ 3ನೇ ಒಂದು ಪಾಯಿಂಟ್ನಲ್ಲಿ ಏನು ನೋಡ್ತೀವಿ ಅಂದರೆ ಔರಂಗಜೇಬ್ನ ದಕ್ಷಿಣ ಭಾರತದ ಮೇಲೆ ಯಾವ ರೀತಿ ನೀತಿಗಳನ್ನ ಇಟ್ಕೊಂಡಿದ್ದ, ಹಾಗೂ ಧಾರ್ಮಿಕ ನೀತಿಗಳೇನು ಮತ್ತು ಅವರ ಸಾಮ್ರಾಜ್ಯ ಪತನ ಆಗೋದಕ್ಕೆ ಏನು ಕಾರಣ, ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ನಾವು 3ನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. ಇನ್ನು ಘಟಕ 3 ಮೊಘಲ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು. ಮೊದಲನೇ ಅಧ್ಯಾಯದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯನ್ನು ನೋಡ್ತೀವಿ. 2ನೇ ಅಧ್ಯಯನದಲ್ಲಿ ಮೊಘಲ್ ಸಾಮ್ರಾಜ್ಯದ ಕಾಲಘಟ್ಟವನ್ನು ನೋಡ್ತೀವಿ. ಅದೇ ರೀತಿ ಮೊಘಲ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಈ 3ನೇ ಘಟಕದಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಆಡಳಿತ, ಕಲೆ, ವಾಸ್ತುಶಿಲ್ಪ ಮತ್ತು ಚಿತ್ರಕಲೆಯಲ್ಲಿನ ಕೊಡುಗೆಗಳು. ಈ ಎಲ್ಲ ಅಂಶಗಳಿಗೆ ಮೊಘಲ ಸಾಮ್ರಾಜ್ಯ ಯಾವ ರೀತಿ ಕೊಡುಗೆಗಳನ್ನು ನೀಡಿತು ಅನ್ನೋದನ್ನು 3ನೇ ಒಂದು ಘಟಕದಲ್ಲಿ ನಾವು ನೋಡುವಂಥದ್ದು. 2ನೇ ಪಾಯಿಂಟು ಸಾಮಾಜಿಕ ಸ್ಥಿತಿಗತಿ, ಮಹಿಳೆಯರ ಸ್ಥಾನ, ಶಿಕ್ಷಣ, ಸಾಹಿತ್ಯ ಮತ್ತು ಸಂಗೀತ. ಸಾಮಾಜಿಕ ಸ್ಥಿತಿಗತಿಗಳು ಹೇಗೆ ಇದು ಮೊಘಲ ಸಾಮ್ರಾಜ್ಯದಲ್ಲಿ ಅನ್ನೋದನ್ನು 2ನೇ ಅಂಶದಲ್ಲಿ ನಾವು ನೋಡ್ತೀವಿ. 3ನೇ ಅಂಶ ಆರ್ಥಿಕ ಸ್ಥಿತಿ, ಕೃಷಿ, ವ್ಯಾಪಾರ, ವಾಣಿಜ್ಯ, ನೀರಾವರಿ ಮತ್ತು ನಗರೀಕರಣ. ಈ ಆರ್ಥಿಕ ಸ್ಥಿತಿಗತಿಗಳು ಮೊಘಲ ಸಾಮ್ರಾಜ್ಯದಲ್ಲಿ ಯಾವ ಒಂದು ರೀತಿಯಲ್ಲಿ ಇದ್ದವು ಅನ್ನೋದನ್ನು 3ನೇ ಅಂಶದಲ್ಲಿ ನೋಡ್ತೀವಿ. ಇನ್ನು 4ನೇ ಘಟಕ ಮರಾಠ ಸಾಮ್ರಾಜ್ಯ. ಇದು ಹೊಸ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ. ಹೇಗೆ ಮೊಘಲ ಸಾಮ್ರಾಜ್ಯ ಅವನತಿ ಹೊಂದಿದ ನಂತರ ಮರಾಠ ಸಾಮ್ರಾಜ್ಯ ಪ್ರಾರಂಭ ಆಗುತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟು ಛತ್ರಪತಿ ಶಿವಾಜಿ, ಜೀವನ ಮತ್ತು ಸೈನಿಕ ಸಾಧನೆಗಳು. ಈ 1ನೇ ಪಾಯಿಂಟು ಸಂಪೂರ್ಣವಾಗಿ ಶಿವಾಜಿಯ ಜೀವನ ಮತ್ತು ಸಾಧನೆಗಳ ಕುರಿತು ಇರುತ್ತದೆ. ಎಲ್ಲ ರಾಜರು ಕೂಡ ಪಟ್ಟಾಭಿಷೇಕ ಆದ ನಂತರ ಸೈನಿಕ ಸಾಧನೆಗಳನ್ನು ಮಾಡಿದರೆ, ಶಿವಾಜಿ ಮೊದಲು ಸೈನಿಕ ಸಾಧನೆಗಳನ್ನು ಮಾಡಿ ತದನಂತರ ತನ್ನ ಸೈನಿಕ ಸಾಧನೆಗಳಿಂದಲೇ ಪಟ್ಟಾಭಿಷೇಕ ಆದಂತಹ ಒಬ್ಬ ಛತ್ರಪತಿ. ಅವನ ಒಂದು ಜೀವನ ಸಾಧನೆಗಳ ಕುರಿತು ಮೊದಲನೇ ಒಂದು ಅಂಶದಲ್ಲಿ ನಾವು ನೋಡ್ತೀವಿ. ಇನ್ನು 2ನೇ ಅಂಶ ಶಿವಾಜಿಯ ವಿಜಯಗಳು ಮತ್ತು ಆಡಳಿತ ವ್ಯವಸ್ಥೆ. ಶಿವಾಜಿ ಸ್ಥಾಪಿಸಿದಂತಹ ಈ ಮರಾಠ ಸಾಮ್ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇನ್ನು 3ನೇ ಪಾಯಿಂಟ್ ದಕ್ಷಿಣ ಭಾರತದ ದಾಸ ಚಳುವಳಿ. ಇದರಲ್ಲಿ ಕನಕದಾಸರು ಬರ್ತಾರೆ, ಪುರಂದ್ರದಾಸರು ಬರ್ತಾರೆ ಮತ್ತು ವ್ಯಾಸರಾಯರು ಬರ್ತಾರೆ. ಈ ದಕ್ಷಿಣ ಭಾರತದಲ್ಲಿ ದಾಸ ಚಳುವಳಿ ಏನು ಪ್ರಾರಂಭ ಆಗುತ್ತಲ್ಲ, ಅದರಲ್ಲಿ ಈ 3 ಜನರ ಕೊಡುಗೆಗಳು ಏನಿದ್ವು ಅನ್ನೋದನ್ನು ಈ ಒಂದು 3ನೇ ಘಟಕದಲ್ಲಿ ನಾವು ನೋಡ್ತೀವಿ.
ಇನ್ನು ಘಟಕ 5 ನಕ್ಷೆ ವಿಷಯಗಳು. ಇದರಲ್ಲಿ ನಮಗೆ 3 ನಕ್ಷೆಗಳು ಬರ್ತವೆ. ಮೊದಲನೇದು ಅಕ್ಬರ್ ಕಾಲದ ಮೊಘಲ್ ಸಾಮ್ರಾಜ್ಯ, ಶಿವಾಜಿ ಕಾಲದ ಮರಾಠ ಸಾಮ್ರಾಜ್ಯ, ಐತಿಹಾಸಿಕ ಮಹತ್ವದ ಸ್ಥಳಗಳು ದೆಹಲಿ, ಕಾಬೂಲ್, ಫತೇಪುರ್ ಸಿಕ್ರಿ, ಆಗ್ರಾ, ಶ್ರೀನಗರ್, ಲಾಹೋರ್, ಔರಂಗಾಬಾದ್, ಶಿವನೇರಿ ಕೋಟೆ, ರಾಯ್ಗಢ್, ಕಾಗಿನೆಲೆ. ಈ ಅಂಶಗಳನ್ನು ನಾವು ಮ್ಯಾಪ್ನಲ್ಲಿ ಗುರುತಿಸಬೇಕು. ಇದರ ಸಂಬಂಧಪಟ್ಟ ವಿಡಿಯೋಗಳನ್ನು ಇನ್ನು ಮುಂದಿನ ವಿಡಿಯೋಗಳು ಬರ್ತಾವಲ್ಲ ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಪ್ರಶ್ನೆ ಪತ್ರಿಕೆ ಮಾದರಿ ಯಾವ ರೀತಿ ಇರ್ತದೆ ಅಂತ ನೋಡೋಣ. 5 ಮಾರ್ಕ್ಸ್ನು 4 ಕೊಟ್ಟಿರ್ತಾರೆ, ನೀವು 2 ಬರೀಬೇಕು, ಅಲ್ಲಿ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. 10 ಮಾರ್ಕ್ಸಿನಲ್ಲಿ 8 ಕೊಟ್ಟಿರ್ತಾರೆ, ನೀವು 6 ಬರೀಬೇಕು, ಅದರಲ್ಲಿ ನಿಮಗೆ 60 ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ ಸಿಗುತ್ತೆ. ಮ್ಯಾಪ್ ಕ್ವಶನ್ ಒಂದಿರುತ್ತೆ, ಅದು 10 ಮಾರ್ಕ್ಸಿಂದು, ಟೋಟಲ್ ಆಗಿ 80 ಮಾರ್ಕ್ಸ್ ಪೇಪರ್ ಇರುತ್ತೆ. ಈ ಎಲ್ಲ ಒಂದು ಅಂಶ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವುಗಳಿಗೆ ಸಂಬಂಧಪಟ್ಟಂತಹ ನೋಟ್ಸ್ಗಳು ನಿಮಗೆ ಬೇಕಾದರೆ ಇದೇ ರೀತಿ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಯಾವ ಒಂದು ವಿಷಯ ಮುಂದೆ ಯಾವ ವಿಷಯ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಕಲಿಸುವ ಕಾಲವು ಕಲಿಸುವ ಪಾಠವ